ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥದ್ದು ಸರ್. ಅದ್ರ ಬಗ್ಗೆ ನನ್ಗೇನು ಮಾಹಿತಿ ಇಲ್ಲ. ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನು ಹಾಕಿದ್ದೀರಾ ಅಷ್ಟು ಬಿಟ್ಟರೆ ನನ್ಗೇನು ಗೊತ್ತಿಲ್ಲ. ಅದೇನು ಗವರ್ನರ್ಗೆ ಹೋಗಿತ್ತು, ಗವರ್ನರ್ ಏನೋ ನಿಲ್ಲಿಸಿದ್ದಾರೆ ಹಾಗೆ ಅಂತ ಏನೋ ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು. ಅದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ. ಅಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಆರೋಪ. ಗೊತ್ತಿಲ್ಲ ಈಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅನ್ಯಾಯ ಆಗಿದೆ ಅಂತ. ಸರ್, ಇನ್ನೊಂದು ಈ ಕಾಲ್ತುಳಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ಕೊಟ್ಟರು. ಅದನ್ನು ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ. ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮನೆಯನ್ನ ಹಾಕಲಾಗಲಿಲ್ಲ. ಇದೆಲ್ಲೋ ಲೋಪ ಆಗಿದೆ, ಪತ್ರ ಬರೆದ್ರು ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಇದ್ರ ಬಗ್ಗೆ ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದೆ, ಸರ್ಕಾರ ಒಪ್ಪಿಸಿದೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದರೆ ನಾವು ಏನು ನಮ್ಮ ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು ತುಂಬಾ ಚರ್ಚೆ ಆಗ್ತಿಲ್ಲ. ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಅಲ್ಟಿಮೇಟ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ನಾನು ಹೇಳೋದಿಷ್ಟೇ, ನಾನೇನು ಕೂಡ ಹೇಳೋದಿಲ್ಲ. ಅದನ್ನೇನಾದರೂ ಇದ್ರೆ ತನಿಖೆ ನಮಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದರೂ ನಮ್ಮನ್ನು ಕೇಳಿದರೆ ಅದಕ್ಕೆ ಅವ್ರಿಗೆ ಹೇಳ್ತೀನಿ. ಈಗ ನಾನು ಏನಾದರೂ ಹೇಳಿದರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ತಮ್ಮ ಜೊತೆ ಮಾತನಾಡಿದ್ರು ಅಂತ ನಿಜನ? ಇಲ್ಲ, ಸತ್ಯಕ್ಕೆ ದೂರವಾಗಿರೋ ಹಾಗೆ ಈಗ ಡೆಲ್ಲಿ ಕರೆದು ಬಿಟ್ಟಿದ್ದಾರೆ, ಪರಮೇಶ್ವರ್ನ ಡೆಲ್ಲಿ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ಸ್. ಯಾರು ಕರೆದಿಲ್ಲ. ನೇರವಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿರ್ತಲ್ಲ ಸರ್? ಅಲ್ಲ, ಏನು ತೊಂದರೆ ಇಲ್ಲ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಸರ್, ಫೋನಲ್ಲಿ ಕೇಳಿದ್ರೆ ಸರ್ ಹೈಕಮಾಂಡ್? ಅಲ್ಲ, ನನ್ನ ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ಅವ್ರಿಗೂ ಆತಂಕ ಇರುತ್ತಲ್ಲ, ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ. ಆವಾಗ ಕೇಳ್ತಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ, ನಮ್ಗೆ ಕೇಳ್ತಾರೆ. ಮಾಹಿತಿಗಳು ತಗೊಳ್ತಾ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು.